ತುಂಬ ಜನ ಮ್ಯೂಸಿಷಿಯನ್ಸು ಸಿಂಗರ್ಸ್ಗಳು ಎಲ್ಲರೂ ಈ ಒಂದು ಟೂರ್ನಮೆಂಟ್ ಆಡಬೇಕು ಅಂತ ತುಂಬ ಆಸೆ ಪಡ್ತಾರೆ, ಇಷ್ಟಪಡ್ತಾರೆ. ತುಂಬ ಕ್ಯಾಶ್ ಪ್ರೈಸಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಐ ಥಿಂಕ್ ಪ್ರತಿಯೊಂದನ್ನು ಐ ಥಿಂಕ್ ಹೆಜ್ಜೆ ಹೆಜ್ಜೆಗೂ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾನೇ ಇದ್ದೀರಾ. ಕ್ಯಾಲ್ಕುಲೇಟಿವ್ ಆಗಿ ಪ್ರೊಫೆಷ್ನಲ್ ಕ್ರಿಕೆಟ್ಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಆಡ್ತಾ ಇದ್ದೀವಿ. ನಮ್ಮ N1 ಕ್ರಿಕೆಟ್ ಅಕಾಡೆಮಿ ಈ ಒಂದು ಹೆಸರು ಅಂತಂದರೆ ಕೇವಲ ಹೆಸರು ಮಾತ್ರ ಅಲ್ಲ, ನಮ್ಮೆಲ್ರಿಗೂ ಗೊತ್ತು ಒಂದು ನಂಬಿಕೆಯನ್ನು ಗಳಿಸಿಕೊಂಡಿರುವಂಥ ಅದ್ಭುತವಾದಂಥ ಸಂಸ್ಥೆ. ಅದರ ಜೊತೆಗೆ N1 ಕ್ರಿಕೆಟ್ ಅಕಾಡೆಮಿಯ ಈ ಟೆಲಿವಿಷನ್ ಪ್ರೀಮಿಯರ್ ಲೀಗ್ 5th ಸೀಸನ್ 5 ಏನಿದೆ ಇದರ ಟೈಟಲ್ ಸ್ಪಾನ್ಸರ್ ಆಗಿರುವಂಥವರು JLR ಡೆವಲಪರ್ಸ್ನ ರಾಜೇಶ್ ಅವರು, ಹಾಗೆ ಕೋ ಸ್ಪಾನ್ಸರ್ ಯುಮಿ ವೆಂಚರ್ಸ್ನ ಕುಶಾಲ್ ಗೌಡ ಆ್ಯಂಡ್ ಸ್ಪಾನ್ಸರ್ AVR ಗ್ರೂಪ್ನ ಅರವಿಂದ್ ವೆಂಕಟೇಶ್ ರೆಡ್ಡಿ ಸರ್. ತಾವೆಲ್ಲರೂ ಕೂಡ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಆ ಹೆಸರಿನ ಮೇಲೆ, ಸುನಿಲ್ ಸರ್ ಮೇಲಿರೋ ನಂಬಿಕೆಗೆ ಇಷ್ಟು ವರ್ಷಗಳ ಕಾಲ ಸತತವಾಗಿ ತಾವೆಲ್ಲರೂ ಕೂಡ ಬೆಂಬಲವನ್ನು ನೀಡ್ತಾ ಬಂದಿದ್ದೀರಾ. ಓನರ್ಸ್ ಆಗಿದ್ದೀರಾ, ಕೋ ಓನರ್ಸ್ ಆಗಿದ್ದೀರಾ. ಎಲ್ಲರೂ ಕಷ್ಟಪಟ್ಟು ದುಡ್ಡನ್ನು ಹಾಗೆ ಸುಮ್ಮನೆ ಯಾರಿಗೂ ಕೊಡೋದಿಲ್ಲ. ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರಬೇಕು, ನಂಬಿಕೆ ಇರಬೇಕು. ಬಟ್ ಕ್ರಿಕೆಟ್ ಅಂತ ಬಂದಾಗ ಕೂಡ ನಿಜವಾಗ್ಲೂ ನಮಗೆ ಅನಿಸುತ್ತೆ, ಬಹುಶಃ ಕ್ರಿಕೆಟನ್ನೇ ಇವರೇನಾದರೂ ಪ್ರೊಫೆಷ್ನಲ್ ಅಂತ ತೊಗೊಂಡಿದ್ದರೆ ಪಕ್ಕಾ ಟೀಮಲ್ಲಿ ಇರ್ತಿದ್ರು ಅನ್ನೋ ರೇಂಜ್ಗೆ ಆಟ ಆಡ್ತಾರೆ ನಮ್ಮ ಪ್ಲೇಯರ್ಸ್. ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ 2 lakhs rupees ಬಿಡ್ಡಿಂಗ್ ಅಮೌಂಟ್ ಅಂತ ಏನು ಪ್ಲೇಯರ್ಸ್ಗೆ ನಾವು ಅಂದ್ಕೊಂಡಿದ್ವಿ. ಸೊ ಇದು ನನ್ನ ಇನ್ನರ್ ಥಾಟ್ ಆಗಿತ್ತು. ಬಟ್ ಅರವಿಂದ್ ಸರ್ ವಿತ್ ದಿಸ್ ಬಿಗ್ ಆರ್ಟ್ ಈ ಜಸ್ಟ್ ಕೇಮ್ ಆ್ಯಂಡ್ ಈ ಅಪ್ರೋಚ್. ಐ ಮೀನ್ ಅವ್ರು ಹೇಳಿದ್ರು 2 lakhs rupees ನಿಮ್ಗೆ ಕಮ್ಮಿ ಅನ್ನಿಸ್ತಾ ಇಲ್ವಾ ಅಂದರು. ಐ ಥಾಟ್ ಆನೆಸ್ಟ್ಲಿ ಎಸ್ ಸರ್ ಕಮ್ಮಿ ಅನ್ನಿಸ್ತಿದೆ ಅಂತ. ಸೊ ವಿ ಬೋತ್ ಡಿಸೈಡೆಡ್ ಟು ಸ್ಪಾನ್ಸರ್ ಫಾರ್ TPLಗೆ ದಟ್ ವಿಲ್ ಪುಟ್ ಅನದರ್ 1 lakh ಎಕ್ಸ್ಟ್ರಾ. ಸೊ 3 lakhs rupees ಮಾಡೋಣ ಅಂತ ಅಂದ್ಕೊಂಡ್ವಿ. which we both will be sharing this extra burden anta helakagala, extra pleasure and honor to help the players to get more money. So now the format will change. Now Sunil has to work accordingly. And coming back to TPL 1 indanu ನಾವು ಅಶ್ವಸೂರ್ಯ ರೈಡರ್ಸ್ ಸುನಿಲ್ ಅವ್ರ ಜೊತೆ ಇದ್ದೀವಿ. ಸೊ TPLಗೆ ನಮ್ಮನ್ನ ಕರ್ಕೊಂಬಂದಿದ್ದು ಇಂಟ್ರೊಡ್ಯೂಸ್ ಮಾಡಿಸಿದ ಮಿಸ್ಟರ್ ಮಂಜು ಪಾವಗಡ. ಸೊ ಐ ಕೆನಾಟ್ ಫರ್ಗೆಟ್ ಹಿಮ್. 2 seasons our captaincy under ಆಡಿದೆ. ಆ್ಯಂಡ್ ನಾವು ಐ ಆಮ್ ಹ್ಯಾಪಿ ದಟ್ ಐ ಆಮ್ ಪ್ಲೇಯಿಂಗ್ ಅಂಡರ್ ದಿ ಕ್ಯಾಪ್ಟನ್ಸಿ ಆಫ್ ಹರ್ಷ. TPL 3 ಹಾಗೂ TPL 4. TPL 4ಅಲ್ಲಿ ವಿನ್ನರ್ಸ್ ಆಗಿದ್ವಿ. ಆ್ಯಂಡ್ ಮೈ ಕೋ ಓನರ್ ಇಸ್ ಮಿಸ್ಟರ್ ಜಗದೀಶ್ ಆರ್ ಚಂದ್ರ, ಹೂ ಇಸ್ ಎ ರಿನೌಡ್ ಪರ್ಸನ್ ಇನ್ BJP. ಸೊ ಅವ್ರು ಬ್ಯುಸಿ ಇರೋದ್ರಿಂದ ಇವತ್ತು ಬರೋಕ್ಕಾಗಲಿಲ್ಲ. ಆ್ಯಂಡ್ ಐ ಹ್ಯಾವ್ ಎ ವಂಡರ್ಫುಲ್ ಕೋಚ್ ಅರ್ಜುನ್. ಲಾಸ್ಟ್ ಇಯರ್ ತುಂಬ ಒಳ್ಳೆ ಟೀಮ್ ಸೇರಿದ್ವಿ. ಆ್ಯಂಡ್ ವಿತ್ ಯುನೈಟ್ ಆ್ಯಂಡ್ ವಿತ್ dedication we were able to win this, and it was a pride for us for the entire 1 year. So year kuda stay we were waiting, all of us were waiting for a very long time. And on our everyone's request Sunil ಅವರು ಎಲ್ಲ accept ಮಾಡಿದ್ದಾರೆ. T12 ಇಂದ T15 ಗೆ ಬಂದರು, T15 ಇಂದ T20 ಗೆ ಬಂದಿದ್ದಾರೆ. ಸೊ ಈ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ T20 ಆಡೋದು ಇಟ್ಸ್ ವೆರಿ ವೆರಿ ಚಾಲೆಂಜಿಂಗ್. ಬಿಕಾಸ್ T20 ಮ್ಯಾಚ್ 1 day ಆಡ್ಬೋದು, 2 day ಆಡ್ಬೋದು, ಬಟ್ ಕಂಟಿನ್ಯೂಸ್ 5 days ಆಡಬೇಕು ಅಂದರೆ ರಿಯಲಿ ಫಿಟ್ನೆಸ್ ಬೇಕಾಗಿದೆ. Including our owners, all the players are excited and they will definitely do a very good fitness so that they can play better, and wishing everyone a very all the best. I am a part of TPL season 2 ಇಂದ ನಾನು ಪಾರ್ಟ್ ಆಗಿದ್ದೀನಿ. ಸೊ ನಮ್ಮ ಸೀನಿಯರ್ ಆಗಿರೋಂಥ ರಂಜಿತ್ ಸರ್ ಇವಾಗೆಲ್ಲ ಡಿಸ್ಕಸ್ ಮಾಡಿ ಹೇಳಿದ್ದಾರೆ. ಸೊ ಐ ಥಿಂಕ್ ವಿ ವೆರಿ ಹ್ಯಾಪಿ. ನಾವಿವತ್ತು ಸೆಲೆಬ್ರಿಟೀಸ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನೋದು ಇಟ್ಸ್ ಬಿಕಮ್ ಅ ವೆರಿ ಪ್ರೆಷಿಯಸ್ ಟೂರ್ನಮೆಂಟ್ ಫಾರ್ ಆಲ್ ಆಫ್ ಅಸ್. ತುಂಬ ಎಫರ್ಟ್ ಹಾಕ್ತೀವಿ, ತುಂಬ ಕ್ಯಾಲ್ಕುಲೇಟಿವ್ ಆಗಿ ಪ್ರೊಫೆಷ್ನಲ್ ಕ್ರಿಕೆಟ್ಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಆಡ್ತಾ ಇದ್ದೀವಿ. ಆ್ಯಂಡ್ ಐ ವಿಶ್ ಎವ್ರಿಬಡಿ ಕಂಟಿನ್ಯೂಸ್ ದ ಸೇಮ್. ವಿಶ್ ಆಲ್ ದ ಟೀಮ್ಸ್ ಗುಡ್ ಲಕ್ ಆ್ಯಂಡ್ ವಿಶ್ ಆಲ್ ದ ಪ್ಲೇಯರ್ಸ್ ಲಕ್. ಥ್ಯಾಂಕ್ ಯು. ಪ್ರತಿ ವರ್ಷ ಚೇಂಜಸ್ ಮಾಡ್ತಾ ಇದ್ದಾರೆ. ರಂಜಿತ್ ಸರ್ ಹೇಳ್ದಂಗೆ 10 ಆಯಿತು, 12 ಆಯಿತು, 15, ಈಗ 20. ಸೊ ನಾವು TPL ಫಸ್ಟ್ ಸೀಸನ್ ಆಡ್ತಾ ಇದ್ದೀವಿ. ಮಹೇಶ್ ಅಣ್ಣ ಫಸ್ಟ್ ಸೀಸನ್ ವಿನ್ನರ್, ಸೆಕೆಂಡ್ ಸೀಸನ್ ವಿನ್ನರ್ ನಮ್ಮ ಟೀಮು. ಸೊ ಲಾಸ್ಟ್ ಇಯರು ನಾವು ಒಟ್ಟಿಗೆ ಟೀಮ್ ತೊಗೊಂಡಿದ್ವಿ, ಈ ವರ್ಷ ಒಟ್ಟಿಗೆ ಟೀಮ್ ತೊಗೊಳ್ತಾ ಇದ್ದೀವಿ. ಸೊ ಎಲ್ಲ ಪ್ಲೇಯರ್ಸ್ಗೂ ಎಲ್ಲ ಓನರ್ಸ್ಗೂ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಸೀಸನ್ಗೆ ಫಸ್ಟ್ ಟೈಮ್ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಸೊ ಸುನಿಲ್ ಅವರು ಬರೋದಕ್ಕೂ ಮುಂಚೆ KPL ಅಲ್ಲಿ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿತ್ತು ಟೀಮ್ ನಮ್ಮದು, ಒಂದು ಟೀಮ್ ಮಾಡ್ಕೊಳೋದಕ್ಕೆ. ಸೊ ಆ ಟೈಮಲ್ಲಿ ಸುನಿಲ್ ಅವ್ರು ಬಂದು ಅಪ್ರೋಚ್ ಮಾಡಿದ್ರು. ಸೊ ಆಗ ಒಂದೇ ಸರ್ತಿ ಅವ್ರಿಗೆ ಬೇರೆ ಏನು ನೋ ಅಂತ ಹೇಳಿದೆ, ಎಸ್ ಅಂತ ಹೇಳಿದ್ವಿ. ಯಾಕೆಂದರೆ ಅವರು ಆರ್ಗನೈಸ್ ಮಾಡಿದ್ದ ರೀತಿ ಅವ್ರ ಪ್ರೀವಿಯಸ್ ಸೀಸನ್ಸು, ಸೊ ಅದೆಲ್ಲದು ಅಷ್ಟೊಂದು ಇಂಪ್ರೆಸಿವ್ ಆಗಿತ್ತು. ಸೊ ಆ ರೀತಿ ಅವ್ರು ಆರ್ಗನೈಸ್ ಮಾಡ್ಕೊಂಬಂದಿದ್ದಕ್ಕೆ ಅವ್ರಿಗೆ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋರೋವರ್ ಹೇಗಾಗುತ್ತೆ ಅಂತಂದರೆ ಯಾವಾಗಲೂ ನಾವು ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಯಾವಾಗಲೂ ನಾವು ಇರ್ತೀವಿ. ಸೊ ನಮ್ಮ ಚೈಲ್ಡ್ಹುಡ್ನ ಹಾಗೆ ನಮ್ಮ
ಈ ಬ್ಯುಸಿ ಇದರಲ್ಲಿ ಎಲ್ಲ ಗೇಮ್ಸ್ನ ಮರ್ತೋಗಿರ್ತೀವಿ. ಸೊ ಆ ಇದರಲ್ಲಿ ಫಿಟ್ನೆಸ್ಸು ಸಹ ನಾವು ಹೇಗೆ ಬಿಡ್ತೀವಿ ಅಂದರೆ ನಾವೇ ಹಾಗೆ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡಾದ್ಮೇಲೆ ಫಿಟ್ನೆಸ್ಸೇ ಇಲ್ಲ. ನೋಡೋದಕ್ಕೆ ನಾವು ಫಿಟ್ಟಾಗಿ ಕಾಣ್ತಿರ್ತೀವಿ, ಬಟ್ ಬಾಡಿ ಒಳಗಡೆ ಫಿಟ್ನೆಸ್ ಇರೋದಿಲ್ಲ. ಸೊ ಅದಾದಮೇಲೆ ಫಿಟ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ಮೇಲೆ ಸೊ ಈ ಕ್ರಿಕೆಟೇ ಅದಕ್ಕೆ ಬೆಸ್ಟ್ ಅನ್ನೋದು ಒಂದು ಇದಾಗ್ತಿತ್ತು. ಸೊ ಅದರಿಂದ ಏನಾಗ್ತಿತ್ತು ಅಂತಂದರೆ ಅಲ್ಲಿಂದ ನಮ್ಮ ಏನು ಹಳೆ ಫ್ರೆಂಡ್ಸು ಮತ್ತು ನಮ್ಮ ಸಂಬಂಧಿಕರೆಲ್ಲ ಸೇರೋದಕ್ಕೆ ಇದು ಒಂದು ಅಗೇನ್ ಎಲ್ಲದನ್ನು ಒಂದು ನೆನಪಾಗೋದಕ್ಕೆಲ್ಲ ಇದಾಗ್ತಿತ್ತು. ಆ್ಯಂಡ್ ಮೊರೋವರ್ ಇದರಲ್ಲಿ ಏನು ಅಂತಂದರೆ ಇಂಡಿಯಾದಲ್ಲಿ ಕ್ರಿಕೆಟ್ ಯಾವತ್ತೂ ಗೇಮ್ ಆಗಿ ಉಳ್ಕೊಂಡಿಲ್ಲ, ಇದೊಂದು ಎಮೋಷನ್ ಆಗಿ ಉಳ್ಕೊಂಡಿದೆ. ಸೊ ನಮ್ಗೆ ಹೇಗೆ ಅಂತಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಯಾರಾದರೂ ಒಳ್ಳೆ ಪ್ಲೇಯರ್ ರಿಟೈರ್ಡ್ ಆಗ್ತಿದ್ದಾರೆ ಅಂತಂದರೆ ನಾವು ಕಂಪ್ಲೀಟ್ ಎಮೋಷನ್ ಆಗ್ತೀವಿ. ಸೊ ನಮ್ಮ ಸಂಬಂಧಿಕರಲ್ಲಿ ಇನ್ನೊಂದು ಮತ್ತೊಂದು ಆ ಥರದ್ದು ಏನಾದರೂ ಇತ್ತು ಅಂದರೆ ನಮ್ಗೆ ಯಾವುದು ಅಷ್ಟು ಫೀಲ್ ಆಗೋದಿಲ್ಲ. ಸೊ ಅಷ್ಟೊಂದು ಈಗ ಸಚಿನ್ ರಿಟೈರ್ಡ್ ಆದಾಗ, ದ್ರಾವಿಡ್ ರಿಟೈರ್ಡ್ ಆದಾಗ ಸೊ ಅಷ್ಟೊಂದು ಎಮೋಷನ್ ಆಗ್ತೀವಿ. ಸೊ ಅದೇ ರೀತಿ ಆ ಥರದ ಎಮೋಷನ್ ಗೇಮು ಇಂಡಿಯಾದಲ್ಲಿ ಅಷ್ಟೊಂದು ಅಡಿಕ್ಟ್ ಆಗಿದೆ ಅಂತಂದರೆ ಸೊ ಆ ಥರದ ಗೇಮಲ್ಲಿ ಎಲ್ಲರ ಜೊತೆ ಸೇರ್ಕೊಂಡು ನಾವು ಆಡ್ತಿದ್ದೀವಿ ಅಂತಂದರೆ ಸೊ ನಮಗೆ ಆ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಸುನಿಲ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಸಮೃದ್ಧ್ ಸ್ಟಾರ್ಸ್ ನಮ್ಮ ಓನರ್ ಬಂದು ನವೀನ್ ಸಮೃದ್ಧ್ ಸರ್ ಇವತ್ತಿಲ್ಲ, ಬಟ್ ಈಸ್ ಆನ್ ದ ವೇ. ಥ್ಯಾಂಕ್ ಯು ಸುನಿಲ್ ಸರ್ ಆ್ಯಂಡ್ N1 ಕ್ರಿಕೆಟ್ ಅಕಾಡೆಮಿ. I wish all the best to all the owners and co-owners and all the players. Thank you. ನಮ್ಮ ಟೀಮು ಬಜರಂಗಿ ಬಾಯ್ಸು. TPL 3rd ಸೀಸನಿಂದ ನಾವು ಎಂಟ್ರಿ ಆಗಿದ್ದೀವಿ. 3rd ಸೀಸನಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀವಿ. 9 ಜನ ಆಡಿದರೂ ಸಹ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀವಿ. ಹಾಗೆ ಸುನಿಲ್ ತುಂಬ ಚೆನ್ನಾಗಿ ಆರ್ಗನೈಸರ್ ಮಾಡ್ತಾರೆ. ಆಲ್ ದ ವೆರಿ ಬೆಸ್ಟ್ ಸರ್, ಗ್ರೇಟ್ ಸಕ್ಸಸ್ ಆಗಲಿ. ಹಾಗೆ ಎಲ್ಲ ಪ್ಲೇಯರಿಗೂ ಒಳ್ಳೆಯದಾಗಲಿ, ಎಲ್ಲ ಮಾಲೀಕರಿಗೂ ಒಳ್ಳೆಯದಾಗಲಿ, ನಾಯಕರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. So this is the first time I'm associated with N1 Cricket. So all the owners, co-owners, captains ಎಲ್ಲರಿಗೂ ಆಲ್ ದ ಬೆಸ್ಟ್. ಹೋಪ್ಫುಲಿ ಆಕ್ಷನ್ಸ್ ಎಲ್ಲ ಚೆನ್ನಾಗಾಗಲಿ ಆ್ಯಂಡ್ ಎಲ್ಲರೂ ಪ್ಯಾಷನೇಟ್ ಇದ್ದೀವಿ ಕ್ರಿಕೆಟ್ಗೆ, ಸೊ ಚೆನ್ನಾಗಿ ಆಡೋಣ. ಆಲ್ ದ ಬೆಸ್ಟ್. ಈ ದಿನ ನಿಮ್ಮ ಜೊತೆ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ಖುಷಿ. ಓಕೆ, ನಮ್ಮದು TPL 1 ಪ್ರಯಾಣ. ಸೊ ಹಲವಾರು ಟೂರ್ನಮೆಂಟ್ ನೋಡ್ಬಿಟ್ಟಿದ್ದೀನಿ ನಾನು. ಎಲ್ಲ ಥರಲ್ಲೂ ಏನೋ ಒಂದು ವ್ಯತ್ಯಾಸ ಆ ಕಡೆ ಈ ಕಡೆ ಇದ್ದೇ ಇರ್ತದೆ. ಒಂದು ಖುಷಿ ಏನಂದರೆ ಸುನಿಲ್ ಮಾಡಿದ್ರು ಅದು ಕಾಣಲ್ಲ. ಓಕೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಅದೇ ಒಂದು ಖುಷಿ ನಮಗೆ. ಓಕೆ, ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಬರಲ್ಲ, ಒಂಥರ ಎಲ್ಲ ಒಂದು ಡಿಫ್ರೆಂಟ್ ವಾತಾವರಣ, ಒಂದು ಫ್ರೆಂಡ್ಶಿಪ್ ಥರ ಇರ್ತದೆ. ಸೊ ಅದೊಂದು ಖುಷಿ. ಬೆಂಗಳೂರಲ್ಲಿ ಸ್ಟಾರ್ಟ್ ಆಯಿತು, ಹುಬ್ಳಿ, ನೆಕ್ಸ್ಟ್ ಶ್ರೀಲಂಕಾ, ಇವಾಗ ಗೋವಾಗೆ ಬಂದು ನಿಂತಿದೆ. ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಲೆವೆಲಿಗೆ ಹೋಗಲಿ. ನೆಕ್ಸ್ಟ್ ಲೆವೆಲ್ ಸುನಿಲ್ ಅವರೇ. ಅದೇ 12 ಓವರ್ಸ್ ಸ್ಟಾರ್ಟ್ ಆಯಿತು, 15 ಆಯಿತು, ಇವಾಗ 20ಗೆ ಬಂದಿದೆ. 25 ಆಗಲಿ, ಅದನ್ನು ನೋಡೋಣ ನೆಕ್ಸ್ಟ್. ಇನ್ನು TPL ಫ್ಯಾಮಿಲಿಗೆ ಬಂದಿರೋದೇ ಖುಷಿ ಇದೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. TPL ಫ್ಯಾಮಿಲಿ ಬಂದಿರೋದು ಖುಷಿ. ಅದ್ರ ಜೊತೆಗೆ ಆ TPLಯಿಂದ ನಾನು ಅಶ್ವಸೂರ್ಯ ಫ್ಯಾಮಿಲಿಗೆ ಬಂದೆ, ಅದಿನ್ನೂ ಖುಷಿ ಇದೆ. ಸ್ವಂತ ತಮ್ಮನ ಥರ ನೋಡ್ಕೋತಾರೆ, ತುಂಬ ಇಷ್ಟಪಡ್ತಾರೆ. ನಾನು ಅಂತಲ್ಲ, ನಮ್ಮ ಟೀಮಲ್ಲಿ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ರೂ ಜಸ್ಟ್ ಒಂದು ಫೋನ್ ಮಾಡಿದ್ರೆ ಪಾಪ ಎನಿ ಟೈಮ್ ರೆಡಿ ಇರ್ತಾರೆ. ಈ ಥರ ಒಂದು ಓನರ್ ಸಿಗೋದಕ್ಕೆ ನಿಜವಾಗ್ಲೂ ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸುನಿಲ್ ಸರ್, ನಿಮಗೂ ಥ್ಯಾಂಕ್ ಯು. ಎಲ್ಲ ಕ್ಯಾಪ್ಟನ್ಸ್ಗೂ ಆಲ್ ದ ಬೆಸ್ಟ್, ಎಲ್ಲ ಓನರ್ಸ್ಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಒಂದು ಒಳ್ಳೆ ಆಪರ್ಚುನಿಟಿ ಕ್ಯಾಪ್ಟನ್ ಆಗಿ ನಾನು ಆಡ್ತಾ ಇರೋದು ಈ ಸೀಸನಲ್ಲಿ. ಹೋದ್ಸಲಿ ಶ್ರೀಲಂಕಾಲ್ಲಿ ಆಡಿದಾಗಲೂ ನನಗಿಷ್ಟ ಆಗಿದ್ದು ಏನಂದರೆ ಪ್ರತಿಯೊಬ್ಬರು ನಾನು ಪ್ಲೇಯರ್ಸ್ ಆಗಿರ್ಬೋದು, ಕ್ಯಾಪ್ಟನ್ಸ್ ಆಗಿರ್ಬೋದು, ಓನರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೊಗೊಂಡು ತುಂಬ ಚೆನ್ನಾಗಿ ಟೂರ್ನಮೆಂಟ್ನ ನಡೆಸ್ತೀರಾ. ಊಟದ ವಿಷಯ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ಮ್ಯಾಚಸ್ ಆಗಿರ್ಬೋದು, ಎಲ್ಲೂ ನಿಮ್ಗೊಂದು ಭೇದ ಭಾವ ಇರಲ್ಲ. ಪ್ರತಿಯೊಬ್ಬರಿಗೂ ತುಂಬ ಚೆನ್ನಾಗಿ ನೋಡಿ ಈಕ್ವಲ್ ಆಗಿ ನೋಡ್ತೀರಾ. ಅದು ನನಗೆ ತುಂಬ ಇಷ್ಟವಾದ ಒಂದು ಗುಣ. ಆ್ಯಂಡ್ ಈ ಸಲ ತುಂಬ ಕ್ಯಾಶ್ ಪ್ರೈಸಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಐ ಥಿಂಕ್ ಹೆಜ್ಜೆ ಹೆಜ್ಜೆಗೂ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾನೆ ಇದ್ದೀರಾ. ಸೊ ಹೋದ್ಸಲಿ ಐ ಥಿಂಕ್ ಬಚ್ಚನ್ ಅವ್ರಿಗೆ ಒಂದು ಕಾರ್ ಸಿಕ್ಕೈತೆ. ಸೊ ಈ ಸಲ ಇನ್ನೂ ದೊಡ್ಡ ಕಾರೇ ಇಟ್ಟಿದ್ದೀರಾ. ಸೊ ಇದೇ ಥರ ನೀವು ಬೆಳೀಲಿ. ಆ್ಯಂಡ್ N1 ಕ್ರಿಕೆಟ್ ಅಕಾಡೆಮಿ ನಿಮಗೆ ಒಂದು ಸ್ಪೋರ್ಟ್ಸ್ ಅನ್ನೋದೊಂದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಪ್ರತಿಯೊಂದನ್ನು ಅಳತೆ ಮಾಡಿ ತುಂಬ ಚೆನ್ನಾಗಿ ಮಾಡ್ತೀರೋ. ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಓನರು ಐ ವುಡ್ ಲೈಕ್ ಟು ಥ್ಯಾಂಕ್ ರಘುಭಟ್ ಸರ್, ಮಹೇಶ್ ಗೌಡ್ರು ಸರ್. ಅವ್ರ ಓನರ್ಶಿಪ್ಪಲ್ಲಿ ನಾನು ಆಡ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಟು ಆಲ್ ದ ಕ್ಯಾಪ್ಟನ್ಸ್, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಟು ಆಲ್ ದ ಓನರ್ಸ್. ಆ್ಯಂಡ್ ಐ ಥಿಂಕ್ ವಿ ಆರ್ ಆಲ್ ಜೊತೆಗೆ ಆಡಿದ್ದೀವಿ ಮ್ಯಾಚಸ್ಸು. ಇವಾಗ ಆಪೋಸಿಟ್ ಆಡ್ತೀವಿ. ಇವಾಗ ಬರ್ತಾ ಅರ್ಜುನ್ ಅದೇ ಹೇಳಿದ್ದು, ಅಲ್ಲೆಲ್ಲೋ ಕೂತ್ಕೊಂಡು ಕಾಫಿ ಕುಡಿತಾ ಇದ್ವಿ, ಬಟ್ ಇಲ್ಲಿಂದ ಹೋಗ್ತಾ ಒಂದೊಂದು ಡೈರೆಕ್ಷನ್ ಇಡ್ತೀವಿ, ನೋಡ್ಕೊಳ್ಳೋಣ ಫೀಲ್ಡ್ ಮೇಲೆ ಅಂತ. ಸೊ ಇಟ್ಸ್ ನೈಸ್. ಆ್ಯಂಡ್ ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್ಸ್. ಒಳ್ಳೆಯದಾಗಲಿ. ಆ್ಯಂಡ್ N1 ಕ್ರಿಕೆಟ್ ಆ್ಯಂಡ್ TPL ಸದಾ ಒಂದು ಸಕ್ಸಸ್ ಇದೆ. ಥ್ಯಾಂಕ್ ಯು ಸರ್. ಈ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ದೆ ಮೇನ್ ಉದ್ದೇಶ ಟೆಲಿವಿಷನಲ್ಲಿರೋರನ್ನ
ಬೇರೆ ಟೂರ್ನಮೆಂಟ್ಗಳಲ್ಲಿ ಅವಕಾಶಗಳು ಸಿಗಲ್ಲ, ಸಿನಿಮಾ ಮಾಡಿರೋರ್ಗೆ ಮಾತ್ರ ಕೆಲವು ಟೂರ್ನಮೆಂಟ್ಗಳಲ್ಲಿ ಸಿಗುತ್ತೆ. ಟೆಲಿವಿಷನ್ ಅವ್ರನ್ನ ತುಂಬ ಕಡೆ ಬೇರೆ ಟೂರ್ನಮೆಂಟ್ಗಳಲ್ಲಿ ಕರೆಯಲ್ಲ, ಅವ್ರಿಗೊಂದು ಒಳ್ಳೆ ಟೂರ್ನಮೆಂಟ್ ಮಾಡಬೇಕು ಅನ್ನೋ ಒಂದು ಚಿಕ್ಕ ಮೋಟಿವಿಂದ ಸ್ಟಾರ್ಟ್ ಆಯಿತು ಈ ಟೂರ್ನಮೆಂಟು, ಟೆನ್ನಿಸ್ ಬಾಲ್ ಟೂರ್ನಮೆಂಟಿಂದ. ಐ ಥಿಂಕ್ ಇವತ್ತು ತುಂಬ ಜನ ಆರ್ಟಿಸ್ಟ್ಗಳು, ತುಂಬ ಜನ ಮ್ಯೂಸಿಷಿಯನ್ಸು, ಸಿಂಗರ್ಸ್ಗಳು ಎಲ್ಲರೂ ಈ ಒಂದು ಟೂರ್ನಮೆಂಟ್ ಆಡಬೇಕು ಅಂತ ತುಂಬ ಆಸೆ ಪಡ್ತಾರೆ, ಇಷ್ಟಪಡ್ತಾರೆ. ಬಿಕಾಸ್ ಆಫ್ ಕ್ವಾಲಿಟಿ, ಬೇರೆ ಇನ್ನೇನೂ ಇಲ್ಲ. ಕ್ವಾಲಿಟಿ ಧರ್ಮ ಒಳ್ಳೆ ಮಾತು ಹೇಳಿದ್ರು. ಅಂದರೆ ಬೇಸಿಕ್ ಎಲ್ಲರೂ ಖುಷಿ ಆಗುತ್ತೆ ಆ ಫುಡ್ ಬಗ್ಗೆ ಮಾತಾಡಿದಾಗ. ಐ ಥಿಂಕ್ ಈ ಟೂರ್ನಮೆಂಟಲ್ಲಿ ಎಲ್ಲರೂ ಕ್ರಿಕೆಟ್ ಇನ್ನೊಂದು ಮತ್ತೊಂದು ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ, ಊಟದ ಬಗ್ಗೆ ತುಂಬ ಒಳ್ಳೆ ಮಾತುಕತೆ ಮಾತಾಡ್ತಾರೆ ಎಲ್ಲರೂ. ಯಾಕೆಂದರೆ ಅಷ್ಟು ತೃಪ್ತಿಯಾಗಿದ್ದಾರೆ ಇಷ್ಟು ಸೀಸನ್ವರೆಗೂ. ಐ ಥಿಂಕ್ ಕಂಗ್ರ್ಯಾಚುಲೇಷನ್ಸ್ ಆ ವಿಚಾರವಾಗಿ. ಯಾಕೆಂದರೆ ಎಸ್ಪೆಷಲಿ ಊಟ ಒಂದು ಕರೆಕ್ಟಾಗಿತ್ತು ಅಂದರೆ ಮಿಕ್ಕಿದ್ದೆಲ್ಲ ಕರೆಕ್ಟಾಗಿ ಆಗುತ್ತೆ. ಈ ಥರದೊಂದು ಟೂರ್ನಮೆಂಟ್ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಪ್ರತಿಯೊಬ್ಬರು ಓನರ್ ಹತ್ರ ಆಗಲಿ, ಕ್ಯಾಪ್ಟನ್ ಹತ್ರ ಆಗಲಿ, ಅಥವಾ ಪ್ಲೇಯರ್ಸ್ ಹತ್ರ ಆಗಲಿ, ಅವರವ್ರೇನು ಇನ್ಪುಟ್ಸ್ ಕೊಡ್ತಾರೆ ಅದನ್ನೆಲ್ಲ ತಗೊಂಡು ಒಂದು ಕ್ವಾಲಿಟಿ ಟೂರ್ನಮೆಂಟ್ ಮಾಡೋದು ಅಂದರೆ ಆ ಪ್ರೆಷರ್ ಅವರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ ಫಸ್ಟ್ ಸೀಸನಿಂದ. ಐ ಥಿಂಕ್ ಇನ್ನಷ್ಟು ನಾವೆಲ್ಲರೂ ಸಪೋರ್ಟ್ ಮಾಡೋಣ. ಈ ಟೂರ್ನಮೆಂಟ ಇನ್ನೂ ತುಂಬ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋಣ. ಇನ್ನು ಮಿಕ್ಕಿದ್ದು ಮ್ಯಾಚ್ ಬಗ್ಗೆ, ಬಿಟ್ಟಿಂಗ್ ಬಗ್ಗೆ ನಾವೆಲ್ಲ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ನಾವು ಮೊನ್ನೆವರೆಗೂ ಅದೇ ಮಾತಾಡ್ತಾ ಇದ್ವಿ, ಬರೀ 2 lakhs ಇದೆ ಪ್ಲೇಯರ್ಸ್ಗೆ, ಹೆಂಗೆ ಬಿಟ್ಟು ಮಾಡೋದು, ಒಂದು ಲಿಬ್ರಾರಿಟಿನೇ ಇರಲ್ಲ ಬಿಟ್ ಮಾಡೋದಕ್ಕೆ ಅಂತ. ಐ ಥಿಂಕ್ ರಂಜಿತ್ ಸರ್ ಮತ್ತು AVR ಸರ್ ಡೆಫಿನೆಟ್ಲಿ ಒಂದು ಒಳ್ಳೆ ಟಾಪಿಕ್ನ ಇಲ್ಲಿ ಮಾಡಿದ್ರು. ಈಗ ಸ್ವಲ್ಪ ನಮ್ಗೊಂದು ಸ್ವಲ್ಪ ಬಿಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಯಿತು ಎಲ್ಲ ಪ್ಲೇಯರ್ಸ್ಗಳಿಗೆ. ಆಮೇಲೆ ಹಂಗೆ ಹರ್ಷನೂ ಕೇಳ್ತಿದ್ದ, ಬರೀ ಪ್ಲೇಯರ್ಸ್ ಬಗ್ಗೆ ಮಾತ್ರ ಕನ್ಸರ್ನ್ಸ್ ತೋರಿಸ್ತಿದ್ದಾರೆ, ಕ್ಯಾಪ್ಟನ್ ಬಗ್ಗೆ ಯಾರೂ ನೋಡ್ತಾನೆ ಇಲ್ವಲ್ಲ ಅಂತ. ಐ ಥಿಂಕ್ ಅದ್ರ ಬಗ್ಗೆನೂ ಯಾರಾದರೂ ಮಾತಾಡ್ತಾರ ಹರ್ಷ? ಡೋಂಟ್ ವರಿ. ನೀವು ಅನೌನ್ಸ್ ಮಾಡಿ ಸರ್. ಹಂಗೆ. ಆಮೇಲೆ ಈ ಸೀಸನ್ನು ತುಂಬ ಜನ ಹೊಸಬ್ರು ಕ್ಯಾಪ್ಟನ್ ಆಗಿ ಬಂದಿದ್ದಾರೆ, ಅಂದರೆ ಜೊತೆಯಾಗಿ ಪ್ಲೇಯರ್ ಆಗಿ ಆಡ್ತಾ ಇದ್ವಿ. ಅವ್ರಿಗೊಂದು ಒಳ್ಳೆ ಎಕ್ಸೈಟ್ಮೆಂಟ್ ಇರುತ್ತೆ. ಡೆಫಿನೆಟ್ಲಿ ನಾನಂತೂ ಈ ಒಂದು ಟೂರ್ನಮೆಂಟ್ಗೆ ತುಂಬ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇರ್ತೀನಿ. ಆಮೇಲೆ ಈ ಸಲ ಎಸ್ಪೆಷಲಿ ಹರ್ಷ ಸರ್ ನಮಗೆ ಓನರ್ ಆಗಿ ಬಂದಿರೋದು ಭಾಳ ಖುಷಿ. ಅವ್ರ ಜೊತೆ ನಾನು KCL ಅನ್ನೋ ಒಂದು ಟೂರ್ನಮೆಂಟಲ್ಲಿ ಆಡಿದೆ. ವಂಡರ್ಫುಲ್ ಕ್ರಿಕೆಟರ್, ವಂಡರ್ಫುಲ್ ಆಲ್ರೌಂಡರ್. ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟು ಟೂರ್ನಮೆಂಟ್ ಮುಗಿಯೋವರೆಗೂ ಇರಲಿ. ಹಾಗೆ ತುಂಬ ಜನ ಹೊಸ ಓನರ್ಸ್ಗಳಿದ್ದೀರಾ, ಎಲ್ಲರಿಗೂ ಆಲ್ ದ ಬೆಸ್ಟ್. ಡೆಫಿನೆಟ್ಲಿ ಒಂದು ಒಳ್ಳೆ ಟೂರ್ನಮೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ನಿಮ್ಗೆ ಆಗುತ್ತೆ, ಯಾಕೆಂದರೆ ನಾವು ಅದನ್ನು ಫೀಲ್ ಮಾಡಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ಗ್ರೌಂಡಲ್ಲಿ ಮಾತಾಡೋಣ. ಐ ಥಿಂಕ್ ಎಲ್ಲ ಕ್ಯಾಪ್ಟನ್ಸ್ಗೆ, ಎಲ್ಲ ಓನರ್ಸ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸುನಿಲ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಫಾರ್ ಆರ್ಗನೈಸಿಂಗ್ ಸಚ್ ಅ ಫ್ಯಾಂಟಾಸ್ಟಿಕ್ ಕ್ರಿಕೆಟ್ ಟೂರ್ನಮೆಂಟ್ ಫಾರ್ ಕಂಟಿನ್ಯೂಸ್ಲಿ ಫಾರ್ 5 seasons. ನಾಟ್ ಅ ಜೋಕ್. ನಾವು ಒಂದು ಟೂರ್ನಮೆಂಟ್ ಮಾಡಿ ಅನುಭವ ಆಗಿದ್ದು ರೀಸೆಂಟಾಗಿ. ಅದಕ್ಕೆ ಐ ನೋ ಹೌ ಟಫ್ ಇಟ್ ಈಸ್ ಟು ಆ್ಯಕ್ಚುಲಿ ಟೇಕ್ ಔಟ್ ಕರ್ನಾಟಕ ಬಿಟ್ಟು ಆಚೆ ಕರ್ಕೊಂಡು ಹೋಗೋದು, ಆ ಟ್ರಾವೆಲ್ಲು ಸ್ಟೇ ಪ್ಲ್ಯಾನ್ ಮಾಡಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಹ್ಯೂಜ್ ರೆಸ್ಪೆಕ್ಟ್ ಅದಕ್ಕೆ ಸುನಿಲ್ಗೆ. ಆ್ಯಂಡ್ ದಿಸ್ ಸೀಸನ್ ಕ್ಯಾಪ್ಟನ್ ಆಗಿ ನೀವು ಟೀಮ್ನ ಲೀಡ್ ಮಾಡಿ ಅಂತ ಇನ್ವೈಟ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಮೋಸ್ಟ್ ಆಫ್ ದ ಓನರ್ಸ್ ಎಲ್ಲರೂ ನನಗೆ ಗೊತ್ತಿರೋರೆ, ಅದರಲ್ಲೂ ಸುಮಾರು ಜನ ಓನರ್ಸ್ ಇಲ್ಲಿ, ರಂಜಿತ್ ಸರ್, AVR ಸರ್, ಆ್ಯಂಡ್ ಸುಮಾರು ಜನ ಓನರ್ಸು ಎಲ್ಲರೂ ನನ್ನ ಅಣ್ಣ ತಮ್ಮನ ಥರ ನೋಡ್ತಾರೆ. ಆ್ಯಂಡ್ ಸಂತೋಷ್ ಸರ್ ಕೂಡ ಜಾಗಿನ್ ಆ್ಯಂಡ್ ಎಲ್ಲರ ಕ್ಯಾಪ್ಟನ್ಸ್ ಯಾರು ಇದ್ದಾರೆ ಅವ್ರ ಅಂಡರೆಲ್ಲ ನಾನು ಆಡಿರೋದ್ರಿಂದ ಸೊ ಎಲ್ಲರೂ ತುಂಬ ಪ್ರೀತಿ ವಿಶ್ವಾಸ ತುಂಬ ಜಾಸ್ತಿನೇ ಇದೆ. ಮೊದಲನೇದಾಗಿ ಇಲ್ಲಿರೋದಕ್ಕೆ 2 ಕಾರಣ, ಹೆಚ್ಚು ಸಮಯ ತಗೊಳ್ಳೋದಿಲ್ಲ ನಾನು. 2 ಕಾರಣ. ಒಂದು ಸುನಿ ಸರ್, ಯಾವಾಗ್ಲೂ. ಯಾಕಂದರೆ ಈ ಮನುಷ್ಯನಲ್ಲಿ ನನಗೆ ಭಾಳ ಇಷ್ಟ ಆಗೋದು ಏನಂತಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ನಾವು ಕೆಲಸದಲ್ಲಿ ಏನು ಮಾಡ್ತಾ ಇದ್ದೀವಿ ಅಥವಾ ಯಾವ ಪೊಸಿಷನಲ್ಲಿ ಇದ್ದೀವಿ, ಇದನ್ನು ಏನು ಯೋಚನೆ ಮಾಡಿದೆ, ಫ್ರಮ್ ದ ಡೇ 1, ಫ್ರಮ್ ದ season 1 to season 5 ಅದೇ ಪ್ರೀತಿ, ಅದೇ ಮರ್ಯಾದೆ ಎಲ್ಲ ಕಲಾವಿದರಿಗೂ. ಆ್ಯಂಡ್ ಇಲ್ಲಿ ಬಂದಾಗ ಯಾವುದೇ ಈಗೋ ಇಶ್ಯೂಸ್ ಆಗಲ್ಲ, ಎಲ್ಲರೂ ಆರಾಮಾಗಿ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತೀವಿ. ಸೊ ನನಗೆ ಅದು ಒಂದು ಮುಖ್ಯವಾದ ಕಾರಣ ನಾನು TPL ಅಲ್ಲಿ ಯಾವಾಗಲೂ ಬಂದು ಆಡೋಕ್ಕೆ. ಆ್ಯಂಡ್ 2ನೇದು, ಎಲ್ಲ ನನ್ನ ಸ್ನೇಹಿತರು ಮತ್ತೆ ಸಿಗ್ತೀವಿ, ಒಂದಿಷ್ಟು ಸಮಯ ಕಳೆಯೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಇದು 2 ಕಾರಣ. ಆಲ್ ದಿ ಬೆಸ್ಟ್. ಪ್ರತಿ ಸೀಸನ್ನು ಒಂದಕ್ಕಿಂತ ಒಂದು ಅದ್ಭುತವಾಗಿ ಆಗ್ತಾ ಇದೆ, ಹೀಗೆ ಮುಂದುವರಿತಾ ಹೋಗಲಿ. ಆಲ್ ದ ಬೆಸ್ಟ್ ಸುನಿ ಅವರೇ.